ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹಿಡ್ದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ್ರಿ. ಬೆಳಿಗ್ಗೆ ಜಲ್ದಿನ ಹೇಳ್ತೀನಿ ರೀ, ಎದ್ದು ಕುರಾನ್ ಅದೆಲ್ಲ ಓದಿ ಆಮೇಲೆ ನಮಾಜ್ ಮಾಡ್ಕೊಂಡು ಮತ್ತು ಈಗ ಬೆಳಗಾಗಿದ ಮೇಲೆ ಸ್ವಲ್ಪ ಹೊತ್ತು ಮತ್ತೆ ಅಲ್ಲೇ ರೆಸ್ಟ್ ಮಾಡ್ತೀನಿ ರೀ. ಮಾಡಿ ಮತ್ತೆ ದೇವರಿಗೆಲ್ಲ ದೀಪ ಹಚ್ಚಿದೆ ರೀ. ಮತ್ತು ಅಮ್ಮ ಮೀನಕ್ಕೆ ಹೋಗಿದ್ರು, ಬಂದ್ರೋ ಏನೋ ಗೊತ್ತಿಲ್ಲ ರೀ. ಒಟ್ಟು ಆಟೋದೇನೋ ಸಪ್ಲೈ ಆಗತ್ತೈತಿ. ಮೀನು ತೊಗೊಂಬಂದ್ರೆ ಮೀನೆಲ್ಲ ಹಾಕ್ಬೇಕ್ರಿ. ಈಗ ಅಮ್ಮ ಮೀನು ತೊಗೊಂಬಂದ್ರಿ, ಮೀನು ಹಾಕಿ ಬಂದ್ವಿ. ಬಿಸಿನೀರು ಭಾಳ ಕಾದವು, ಹಂಗಾಗಿ ಒಂದು ಪ್ಲೇಟ್ ಹಾಕೊಂಡು ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಕುಡಿದು ಬಿಡ್ತೀನಿ ರೀ. ಇದು ನೋಡ್ರಿಪ್ಪ, ನಾವು ಅಂಗಡಿಗೆ ಹೋಗಕತ್ತೀವಿ ರೀ. ಇವತ್ತು ಸಂಡೇ ಅಲ್ರಿ, ನಾವು ಏನರ ಮನೆಯೊಳಗನ ಸ್ಪೆಷಲ್ ಏನರ ಮಾಡಿದ್ರೆ ಆಯ್ತು ಅಂತೇಳಿ ಅದ್ರ ನಮ್ಮ ವರ್ಷ ಇದ್ನಿ ಅಂದ್ರೆ ಮಾಡೋಕೆ ಬೇಜಾರು ಮಾಡ್ಕೊಳಲ್ರಿ. ಆಕೆ ಹೇಳ್ರಿ ಈಗ ಏನೇನೋ ಮಾಡ್ತೀನಿ ಅಂತೇಳಿ ಅಂದ್ರೆ ಅದಕ್ಕೆ ಅದೆಲ್ಲ ಬೇಕಲ್ರಿ, ತೊಗೊಂಬರ್ತೀವಿ ಹೋಗಿ ರೀ. ನಮಗೇನು ಭಾಳ ದೂರ ಆಗಂಗಿಲ್ಲ ಏನಿಲ್ಲ ರೀ. ಹಿಂಗೆ ಹೋಗ್ಬಿಟ್ನೆ ಅಂದ್ರೆ ಹಿಂಗೆ ಹೊಳ್ಳಿ ಬಿಟ್ನೆ ಅಂದ್ರೆ ಮಾರ್ಕೆಟ್ ಬಂದ್ಬಿಡ್ತೈತಿ ರೀ. ನಾವೀಗ ಸೂಪರ್ ಮಾರ್ಕೆಟಿಗೆ ಬಂದೀವಿ ರೀ. ಒಂದು ಸ್ವಲ್ಪ ರೇಷನ್ ಬೇಕಾಗಿತ್ತು, ರೇಷನ್ ತೊಗೊಂಡಿವ್ರಿ ಇಲ್ಲಿ ಸೂಪರ್ ಮಾರ್ಕೆಟಿಗೆ ಬಂದು. ಇಲ್ಲಿ ಮತ್ತೆ ಬೇಕ್ರಿ ಬಂದಿರು ನಾವು. ಬೇಕ್ರಿ ಒಳಗೆ ಏನೋ ತೊಗೊಳೋದಂತ್ರಿ. ಅವರು ನೋಡ್ರಿ ಪೂಜೆ ಮಾಡಕತ್ತಾರ ಬೇಕ್ರಿ. ಪಾವ್ ತೊಗೊಳಕತ್ತಾಳ್ರಿ ಈಕಿ. ಪಾವ್ ತೊಗೊಳಕತ್ತ ಅಂದ್ರೆ ಪಾವ್ ಬಜ್ಜಿ ಮಾಡ್ಬೋದು ಅಂತ. ಒಂದು ತೊಗೊಮ್ಮ ಸಾಕು, ಒಂದ ತೊಗೋ ಸಾಕು. ನಾವೆಲ್ಲ ಕೇಕಿಗೆಲ್ಲ ಆರ್ಡ್ರ್ ಕೊಡ್ತೀವಲ್ರಿ ಇಲ್ಲೇ ರೀ. ಆರ್ಡ್ರನ್ನಕೇನು ಮಾಡೇ ಇಟ್ಬಿಟ್ಟಿರ್ತಾರೆ, ತೊಗೊಂಡು ಹೋಗ್ಬಿಡೋದು. ಮತ್ತೇನು ಬೇಕು ನೋಡು, ಏನು ಬೇಡ. ಏನು ತೊಗೊಂಡಿರ್ಸಿ? ಕ್ರೀಮ್ ಬಂದು ತೊಗೊಂಡೆ. ಇಲ್ಲೇ ತಿನ್ಬೇಕಾದ್ರೆ ಮನೆಗೆ ಹೋಗಿ ತಿನ್ಬೇಕಾ ಈಗ ಅದನ್ನ? ಬೇಡ, ಇಲ್ಲೇ ಕುತ್ಕೊಂಡ್ರೆ ತಿನ್ನ, ಇಲ್ಲ ಮನೆಗೆ ಹೋಗಾರ ತಿನ್ನ. ತಿನ್ಕೋತ ಹೋಗೋದು ಬೇಡ. ಕುಂದ್ರಲ್ಲಿ ಕುರ್ಚಿ ಅದ ನೋಡು, ನಿಂಗೆ ಗೇಟ್ ಬೇಕು ಅಷ್ಟು ತಿನ್ನ, ಇಲ್ಲೇ ಕುತ್ಕೊಂಡು ಹೋಗೋಣಂತ. ಹೌದಿಲ್ಲ? ಹೋಗಿ ಬಂದಿರಿಪ್ಪ ನಾವು. ಇಲ್ಲೇ ಸಿಗೈತಿ, ಚಲೋ ಐತೆ. ಪಾವ್ ಬಜ್ಜಿ ಮಾಡ್ಬೇಕನ ಇವತ್ತು? ಹಾಂ. ಅಯ್ಯೋ ಆಸಿಫ್ ಇದ್ನಂದ್ರೆ ಅಂತಡಿ ಪೂರ ಒಂದು ಪ್ಯಾಕ ತೊಗೊಂಬಿಟ್ರಿ. ಬರ್ತೈತೆ ಬಿಡಮ್ಮ ಮತ್ತೇನ್ರ ಮಾಡ ಮುಂದೆ ಅಂತೇಳಿ ಅಂದ. ಅದೆಷ್ಟು ಬೇಕಾದ್ರೆ ಅಷ್ಟು ತೊಗೊಂಡು ಮತ್ತೆ ಪ್ಯಾಕ್ ಮಾಡಿ ಇಟ್ಬಿಟ್ರಿ ಮದ್ದು. ಕಡಲೆ ಹಿಟ್ಟು ಸ್ವಲ್ಪ ಇತ್ತು ರೀ, ಅದಕ್ಕೆ ಮತ್ತೊಂದಿಷ್ಟು ತೊಗೊಂಬಂದು. ಬೆಕ್ಕ ಸುಲಿಸ್ತೈತೆ ಆರಿಪಮ್ಮ ಬೆಕ್ಕ. ಇರ್ಲಿ ಬಿಡಿರ್ಲಿ, ಅದೇನು ಮಾಡಂಗಿಲ್ಲ. ಅರಿಶಿಯಾಗೂ ಬೆಕ್ಕಿಗೆ ಆಗಿ ಬರಲ್ರಿ. ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇತ್ತು. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ತೊಗೊಳಂತಾರೆ ಅಂತ ಒಂದು ಆರ್ಡ್ರ್ ಹಾಕಿ. ಚಿರೋಟಿ ರವೆ ಇದ್ದು. ಮೈದಾ ಹಿಟ್ಟು, ಆಲೂಗಡ್ಡೆ ಮತ್ತು ವಟಾಣಿ ಮತ್ತು ಪಾವ್ ಭಾಜಿ ಮಸಾಲ. ಬ್ರೆಡ್ ಅಂತ ಪ್ಯಾಕ್ ಆ ಕಡೆ ಹಾಕತೈತೆ ಅದು. ಒಂದು ಸ್ವಲ್ಪ ಹಾಕಮ್ಮ ಅದಕ್ಕೆ ಬ್ರೆಡ್ ಹಾಕಿ. ತಿಂತೈತಿ ಏನದು ಬ್ರೆಡ್, ತಿಂತೈತಿ ಏನದು. ಇಲ್ಲಿ ನೋಡ್ರಿಪ್ಪ, ಆಲೂಗಡ್ಡಿ, ಆಮೇಲೆ ಮತ್ತೇನು ತೊಗೊಂಬಂದ್ರಿ ಮಮ್ಮಿ? ವಟಾಣಿ ಎಲ್ಲ ತೊಗೊಂಬಂದ್ರೆ. ಫ್ಲವರ್ ಐತಿ. ಪಲಾವ್ ಮಾಡ್ಲೇನೋ ನಾಷ್ಟಕ್ಕೆ? ಮಾಡ್ತೀಯ? ಅವಯವ ಎಲ್ಲಿ ಉಪ್ಪಿಟ್ಟ ಎಲ್ಲ ಐತಿ, ವಟಾಣಿ ಐತಿ, ಅದೆಲ್ಲ ಐತಿ. ಹಾಂ, ಮನ್ ಮಾಡಿದ್ನೆಲ್ಲ ಜೀರಾ ರೈಸ್ ಬಾಸ್ಮತಿ ಅಕ್ಕಿದು. ಬಾಸ್ಮತಿ ಇಲ್ಲ ಅದಲ್ಲ, ನಾನು ಇದು ಹಾಕ್ತೀನಿ ಬಿಡ್ರೆ, ಹಂಗೆ ಸ್ವಲ್ಪ ಮಾಡಿಬಿಡ್ತೀನಿ. ಮೆತ್ತಗೆ ಮಾಡಿ ಉದುರು ಮಾಡ್ಬಿಡ್ಬ ಜಾಸ್ತಿ. ಆಯ್ತು, ನಿಮಗೆ 2 ಇವ್ ನೀರು ಹಾಕಿದ್ರೆ 2 ಅಕ್ಕಿ ಹಾಕಿದ್ರೆ 4 ನೀರು ಹಾಕ್ಬೇಕು ನೋಡು. ಎದ್ರಲಿಂತ ಹಾಕಿರ್ತೀನಿ ಅದ್ರಲಿಂತ. ನೋಡ್ರಿ, ಇವಾಗ ನಾನು ಪಲಾವ್ ಮಾಡತ್ತಿದ್ದೆ. ಪಲಾವ್ಗೆ ನಾನು ಇಲ್ಲೇ ಸ್ಪೆಷಲ್ ಮೆಂತ್ಯ ಹಾಕತ್ತೀನಿ ರೀ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಬರ್ತೈತಿ, ಆಮೇಲೆ ಚಲೋನು ಹಾಕಿರ್ತೀವಿ ಪಲಾವ್. ಹಾಗಾಗಿ ಇಲ್ಲಿಗ ನಾನು ಪಾವ್ ಭಾಜಿ ಮಾಡಕ್ಕೆ ಫ್ಲವರ್, ಬೀನ್ಸ್, ಕ್ಯಾರೆಟ್ ಮತ್ತು ಆಲೂಗಡ್ಡೆ ಕಟ್ ಮಾಡ್ಕೊಂಡು ಇಟ್ಕೊಂಡೇನ್ರಿ. ವಟಾಣಿ ಮತ್ತೆ ಇಲ್ಲೇ ಮಮ್ಮಿ ಡೊಣ್ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಮತ್ತು ಟಮಾಟಿ. ಹಾಂ, ಇದನ್ನ ಅದಕ್ಕೆ ಹಾಕ್ಬೇಕನ? ಅವ್ರು ಮಾಡಿರ್ತಾರೆ ಕೆಂಪ, ಹಂಗ ಮಾಡುವ. ಹಾಂ ಹಾಂ, ಪಾವ್ ಭಾಜಿ ಹಂಗಿರುತ್ತೆ ನೋಡಿ. ನಮ್ಮ ಕಡೆ ಬೀಟ್ರೂಟ್ ಇಲ್ಲ. ನಿಮ್ಮ ಕಡೆ ಬೀಟ್ರೂಟ್ ಇತ್ತಂದ್ರೆ ಕೆಂಪು ಖಾರ ಐತಿ, ರೆಡ್ ಆಗುತ್ತೆ. ಇವಾಗ ಇಲ್ಲೊಂದು ಕುಕ್ಕರ್ ಬಿಸಿ ಇಟ್ಟೇನ್ರಿ. ಇದ್ರೊಳಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ. ಏನು ಮಾಡ್ಕೊಳ್ಳೋದು ಅರ್ಷ ಈಗಿದ? ಇದು ಪಾವ್ ಭಾಜಿ ಮಸಾಲ ಮಾಡ್ಕೊಳ್ಳೋದು. ಭಾಜಿ ಮಸಾಲ. ಹಾಂ, ಮತ್ತು ಒಂದು ಬಟ್ರ್ ತೊಗೊಂಬಂದಾರ ಇವ್ರು. ಇದ್ರ ಆಗಿರ್ತೀವಿ ಅದಂತೆ ನಾನು. ಬಟ್ರ್ ಇದ್ರೆ ಪಾವ್ ಭಾಜಿ ಮಮ್ಮಿ.
ಇವಾಗ ಒಂದು ಬಟರ್ ಹಾಕೊಳ್ಳೋಣ್ರಿ. ಆಗ ಉಳ್ಳಾಗಡ್ಡಿ ಹಾಕೊಳ್ಳೋಣ್ರಿ. ಅರಿಪ ನೀರ್ ಹಾಕಿದ್ ಮಾಡ್ಬೇಕಿಲ್ಲ. ಇವಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ. ಹಾಂ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಕೈ ಆಡ್ ಮಾಡಿ. ಇವಾಗ ದೊಣ್ಣೆ ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಹಾಕ್ಕೊಳ್ಳೋಣ. ಮೆತ್ತಗಾಗಬೇಕು. ಇವಾಗ ಇವನ್ನೆಲ್ಲ ತರಕಾರಿ ಕಟ್ ಮಾಡ್ಕೊಂಡು ಇಟ್ಕೊಂಡಿಲ್ಲ ಅವನ್ನೆಲ್ಲ ಹಾಕೊಳ್ಳೋಣ. ತರಕಾರಿ ಕಟ್ ಮಾಡಿ ತೊಳ್ಕೊಂಡು ಇದು ಮಸಾಲೆ ಗಿಸಾಲೆ ಆಮೇಲೆ ಹಾಕ್ತೀನಿ. ಈಗ ಅದನ್ನ ಇದನ್ನ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ನಾನೆಲ್ಲ ಬರೇ ಮಾಡೋದು ತಿನ್ನೋದು ಅರಿಪ ನಮ್ದು ಕೆಲಸ. ನಾವು ಹುಟ್ಟಿದ ತಿನ್ನಕಲ್ಲ. ಕಮೆಂಟ್ ಬಂದವು ನಾವು ಹುಟ್ಟಿದ್ದ ತಿನ್ನಕಂತ. ಯಾಕಂದ್ರೆ ಯಾರು ತಿನ್ನಂಗಿಲ್ಲ ಏನು. ಸಾಕ ಕೈ ಆಡ ಮುಸ್ಲತ್ತಿ ಅದನ ಅರಿಪ ಹರ್ಷ ಹಾಕ್ಬೇಕಷ್ಟು. ನೋಡ್ರಿ ಪಾವ್ ಬಜ್ಜಿ ಮಾಡ್ಬೇಕಂದ್ರೆ ಇಷ್ಟೆಲ್ಲ ಮಾಡ್ಕೋಬೇಕಂತ್ರಿ. ಇಷ್ಟೆಲ್ಲ ಬೇಕು. ಈಗ ಅರಿಶಿನದ ಪುಡಿ ಹಾಕೊಳ್ಳೋಣ. ಅರಿಶಿನ ಇಲ್ಲಮ್ಮ ನಮ್ದು ಹಾಕು. ಅದು ಸ್ವಲ್ಪ ಹಾಕ್ಬೇಕು. ಅದು ಕರೆಕ್ಟ್ ಕಲರ್ ಬರಂಗಾರ ಹಾಕ್ಬೇಕಾ? ಕಲರ್ ಇರಂಗಿಲ್ಲ. ಮೆಂತ್ಯ ಹಾಕಿದ್ದೇನೆ ಅರಿಪ ನೀವು ಪಲಾವ್ಗೆ? ಮೆಂತ್ಯ ಸೊಪ್ಪು. ಖಾರದ ಪುಡಿ ಹಾಕೊಳ್ಳೋಣ. ಸಾಕು ಬಿಡು. ಖಾರ ಇದ್ದಿತ್ತು ಮತ್ತೆ ಆಮೇಲೆ ಕಡೆ ಇದನ್ನು ಕೊಡ್ಬೇಕಿನ್ನ. ಅದಕ್ಕೆ ತಡಕ ಕೊಡ್ಬೇಕು ಅಂತ. ತಡಕ ಅದಕ್ಕಿನ್ನ ಖಾರ ಹಾಕಿ ಉಪ್ಪಿಂದಲ್ಲ ಹೆಚ್ಚು ಕಡೆ ಐತೆ ನೋಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಏನಾರ ಮಸಾಲೆ ಅದು ಏನಾರ ಹಾಕ್ಬೇಕನ? ಪಾವ್ ಬಜ್ಜಿ ಮಸಾಲ ಅದೆಲ್ಲ ಹಾಕ್ಬೇಕನ? ಮತ್ತು ಗರಂ ಮಸಾಲ ಸ್ವಲ್ಪ ರೀ ಗರಂ ಮಸಾಲೆ ಇದೆ. ಯಾಕಂದ್ರೆ ಪಾವ್ ಬಜ್ಜಿ ಮಸಾಲ ಹಾಕ್ತೀವಲ್ಲ ನಾವು. ತಟ್ಟಗೆ ಹಾಕಿದ್ರೆ ಒಂದು ಚುಟಿಗೆ ಹಾಕಿದ್ರೆ ನಡೀತೆ, ಹಾಕ್ಲಿ ಅಂದ್ರೆ ನಡಿತೈತ್ರಿ. ಟೇಸ್ಟ್ ಬರುತ್ತೆ. ಧನಿಯಾ ಪುಡಿ ಇನ್ನೂ ಸ್ವಲ್ಪ ಹಾಕಿ. ಧನಿಯಾ ಪುಡಿ ಬುಕ್ಕಡ ಹೌದಾ ಅರಿಪ? ಪಾವ್ ಬಜ್ಜಿ ಮಸಾಲ ಹಾಕ್ಲಾ. ಪಾವ್ ಬಜ್ಜಿ ಮಸಾಲ ಅರಿಪಗೆ ನಮ್ಮ ಮನೆ ಹುಬ್ಳಿ ಒಳಗೆ ಪಾವ್ ಬಜ್ಜಿ ತಿನ್ನಂಗೆ ಆಗ್ಬಿಡ್ತಂತ್ರಿ. ಈಗ ಕೇಳ್ತಾಳೆ ಅದಕ್ಕೆ ಆಕಿ ಗೊತ್ತಾಗ್ಬಿಡ್ತಂತ್ರಿ. ಆಗ ನಮ್ಮ ಅಪ್ಪ ಬುಕ್ಕಡದ ಅಂತೇಳಂತ ನೋಡಾರಿಪ್ಪ. ಪಾವ್ ಬಜ್ಜಿ ಮಸಾಲ ಹಾಕಿದೆ. ಈಗ ಮಿಕ್ಸ್ ಮಾಡಕತ್ತಾಳ್ರಿ. ನಮ್ಮಮ್ಮ ಟಿವಿ ನೋಡಕತ್ತಾರ್ರಿ. ಪ್ರಾಣಿ ಹಚ್ಬೇಕ ನಮ್ಮ ಅವ್ರಿಗೆ ಅರಿಪ. ಅದನ್ನ ಹಚ್ಬಿಂದೇನ ವಾರದಾಗಿರ್ತ ಹಚ್ಬೇಕು ಹಂಗಲ್ಲ. ನೀರು ಹಾಕಿಬಿಡ ಅರ್ಷಿ ಅದಕ್ಕೆ. ಮತ್ತು ಮಸಾಲೆ ಎಲ್ಲ ಹೊತ್ತೈತಿ. ಈಗ ನೀರು ಮಿಕ್ಸ್ ಮಾಡ್ಬೇಕ್ರಿ. ಸಾಕು ಬಿಡಮ್ಮ. ತಡಿ ಅದು ಸಿಟಿ ಆಗೋಷ್ಟು ಎಲ್ಲ ಇದು ಆಗ್ಬಿಟ್ಟಿರ್ತೈತೆ. ಮತ್ತು ನೀರು ಆಗಬಾರ್ದು ನಾವು. ಅದಕ್ಕೆ ಹೇಳಿದ್ ನಾನು. ಈಗ ಡಕ್ಕನ್ ಹಾಕಿ ಒಂದು 3 ವಿಜಿಲ್ ಮಾಡಿಬಿಡಲ್ರಿ. ಎಲ್ಲ ಮೆತ್ತಗಾಗಬೇಕಲ್ರಿ ತರಕಾರಿ. ಈ ಒಂದು ಅದು ಸೀದಾ ಇಡಮ್ಮ ಕುಕ್ಕರ್ ಕಡಿಗೆ ಬರಾಯ್ತು ನಾವು. 3 ವಿಜಿಲ್ ಆಗಲ್ರಿ ಈಗ. ಅದು ಸಾಕು. ಇವಾಗ ಏನು ಮಾಡತ್ತಿ ಅರ್ಷ? ಇದು ಮಮ್ಮಿ ಹೇಳ್ತಾರ ನೋಡಿ. ಅದು ರಾಜ್ ಕಚೇರಿ ಮಾಡ್ತೀವಲ್ಲಮ್ಮ ನಾವು. ರಾಜ್ ಕಚೇರಿ ಒಳಗೆ ಇಡೋಕೆ ಒಂದು ಸ್ಟೆಪ್ಪಿಂಗ್ ಬೇಕು. ಸಾಕು ಅದನ್ನ ರೆಡಿ ಮಾಡಕತ್ತ. ಆಮೇಲೆ ಅದಕ್ಕೆ ಇದು ಬೇಸನ್ ಹಿಟ್ಟ, ಕಡ್ಲೆಬೇಳೆ ಹಿಟ್ಟು, ಸ್ವಲ್ಪ ಖಾರ, ಸ್ವಲ್ಪ ಉಪ್ಪು, ಸ್ವಲ್ಪ ಬೇಕಿಂಗ್ ಪೌಡ್ರ್, ಅರಿಶಿನ ಪುಡಿ, ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಬೇಕು. ಅದನ್ನ ಹಾಕ್ತೊಳಕ್ಕೆ ಖಾರ ಸ್ವಲ್ಪ ಸಾಕ. ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಅರಿಶಿನ ಪುಡಿ ಅಷ್ಟ ಸಾಕು. ಅದಕ್ಕೆ ಅಷ್ಟ ಅಂದ್ರೆ ಎಷ್ಟು ಮಾಡಕ್ಕೆ? 2-3 ಮಾಡ್ರಿ. ಅದೇ ಮತ್ತೆ ಅಷ್ಟೇ ಮಾಡತ್ತೆ. ಸ್ವಲ್ಪ ಅರಿಶಿನ, ಸ್ವಲ್ಪ ಬೇಕಿಂಗ್ ಪೌಡ್ರ್ ಹಾಂ ಸ್ವಲ್ಪ ಸಾಕು. ಆಮೇಲೆ ಮತ್ತೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಹಾಕೊಳ್ಳೋಣ. ಎಣ್ಣೆ ಸಾಕು. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋ. ನಾದ್ಕೋಬೇಕೇನದ? ಸ್ವಲ್ಪ ತಡಿ ನಾನು ತೋರಿಸ್ತೇನೆ. ಇವಾಗ ಸ್ವಲ್ಪ ನೀರು ಹಾಕೊಂಡು ಇದು ಮಾಡ್ಕೊಳ್ಳೋ.
ಬಜ್ಜಿಗೆ ಹಿಟ್ಟು ನಾದ್ಕೊಂತೀವಲ್ಲ ಹಂಗೆ ನರ್ಷ ಇದೆ ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು, ಗಟ್ಟಿ ಇರ್ಬೇಕೇನ? ಸ್ವಲ್ಪ ಗಟ್ಟಿ ಇರ್ಬೇಕು ಹಿಟ್ಟು. ಹ್ಞೂ ಸ್ವಲ್ಪ ಆಮೇಲೆ ಮತ್ತಿದು ಗಟ್ಟಿ ಆಕೈತಿ, ಸಾಕು. ಇದು ನರ್ಷಿಯ ಈಗ ರಾಜ್ ಕಚೋರಿದು ಹಿಟ್ಟು ನಾದ್ಕೊಳಕ ಇದು ರವಾ ಮತ್ತೆ ಇದು ಮೈದಾ. ಬೊಂಬೆ ರವೆ ಏನದು? ಚಿರೋಟಿ ರವಾ. ಚಿರೊಟ್ಟಿ ರವಾ, ಆಮೇಲೆ ಮೈದಾ ಹಿಟ್ಟು, ಆಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳೋ. ಅದಕ್ಕೆ ಉಪ್ಪಿನ? ಸ್ವಲ್ಪ. ಆಮೇಲೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋ. ಎಣ್ಣೆ ಹಾಕಿ ಗಟ್ಟಿಯಾಗಿ ನಾದ್ಕೋಬೇಕ್ರಿ. ಗಟ್ಟಿಯಾಗಿ ನಾದ್ಕೋಬೇಕು ನೀರು ಹಾಕಿ. ಅಷ್ಟೆಣ್ಣೆ ಸಾಕು. ಫಸ್ಟ್ ಮಿಕ್ಸ್ ಮಾಡಿಟ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಹರ್ಷಿಯ ಇವಾಗ ನೀರು ಹಾಕೊಂಡು ನಾದ್ಕೊಳ್ಳೋಣ ಗಟ್ಟಿಯಾಗಿ. ಈಗ ಹಿಟ್ಟು ನಾದಿದೆ, ಮುಚ್ಚಿಬಿಡಮ್ಮ ಅದ್ರ ಮೇಲೆ. ಅದ್ರ ಮ್ಯಾಗ ಮುಚ್ಚ, ಅದ್ರ ಮ್ಯಾಗ ಮುಚ್ಚು, ಎರಡ್ರ ಮ್ಯಾಗ ಮುಚ್ಚಿಡು. ನೀನು ಮಾಡತ್ತಿ ಮಮ್ಮಿ? ನಾನು ವಟಾಣಿ ಆಲೂಗಡ್ಡೆ ಪೀರೆ ಹಾಕ್ತೀನಿ. ಹಾಂ, ಈಗ ಅದು ಸ್ವಲ್ಪ ರಾಜ್ ಕಚೋರಿದ ಹಿಟ್ಟು ನೆನಿಬೇಕ್ರಿ. ಅಲ್ಲಿವರೆಗೂ ಇದು ಆತೇನು ಮಮ್ಮಿ? ಇದು ಪಲಾವ್ ಅಳ್ಬೇಕಂತಡಿಮ್ಮ. ಅದ್ರ ಒಂದು ಸ್ವಲ್ಪ ಚಲೋ ಅಕ್ಕಿನ ಹಾಕ್ಬೇಕು. ಇಕ್ಕಿ ರೇಷನ್ ಅಕ್ಕಿ ಅನ್ನ ಮಾಡಕ್ಕೆ ಇಟ್ಲರಿ ಪಲಾವ್ ಮಾಡಕ್ಕೆ. ಸ್ವಲ್ಪ ಚಲೋ ಅಕ್ಕಿದ ಹಾಕಿದ್ರು ಇದು ಹಾಕಿತ್ತೆ. ಇಲ್ಲಿ ತೆಗೆದು ಚಲೋ ಆಗೈತಿ, ಕಿಚಡಿ ಗತೆ ಮಸ್ತ್ ಆಗೈತಿ. ಕಿಚಡಿ ಐ ಚಲೋ ಆಗತ್ತಮ್ಮ. ಮತ್ತು ಕಿಚಡಿ ಮಾಡ್ತೀವಲ್ಲ ನಾವು ಹಂಗೆ ಮಾಡಲ್ಲ. ಪಲಾವ್ ಕಿಚಡಿ ಆಯ್ತೀನಿ. ಇದು ಐಸ್ ನೀರು ಬಂದ್ರೆ ನೋಡರಿಪ್ಪ. ಇನ್ನೊಂದು ಸ್ವಲ್ಪ ಕುದಿಬೇಕಿತ್ತಿನ. ಯಾಕೆ ವೇಸ್ಟ್ ಮಾಡೋದು ನಂಗೆ ಆಗುತ್ತೆ. ಈಗ ಮತ್ತೆ ಇದಕ್ಕೊಂದು ತಡಕ ಕೊಡ್ಬೇಕ್ರಿ. ಪಾವ್ ಲಾಸ್ಟಿಗೆ ಇದು ಮಾಡ್ಕೊಳ್ಳೋ. ಹಾಂ, ಪಾವ್ ಲಾಸ್ಟಿಗೆ ಮಾಡ್ಕೊಳ್ಳೋ. ಪಾವ್ ಲಾಸ್ಟಿಗೆ ರೆಡಿ ಮಾಡ್ತೀಯಾ? ಹ್ಞೂ. ಇವಾಗ ಇದನ್ನು ಸ್ಮ್ಯಾಶ್ ಮಾಡ್ಕೊಂಡಿರಿ. ಇದ್ರೊಳಗೆ ಸ್ವಲ್ಪ ನೀರು ಹಾಕೊಳ್ಳೋ. ಗಟ್ಟಿ ಇರಬಾರ್ದ? ಗಟ್ಟಿ ಇರಬೇಕಲ್ಲ ಜಾಸ್ತಿ ಗಟ್ಟಿ ಇರಬಾರ್ದು. ನೀರು ಹಾಕಿದ್ಲ ನೋಡ್ರಿ ಪಾಯ್ಕೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಭಾಳ ಗಟ್ಟಿ ಆಗಬಾರ್ದು ಇದು. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋ. ಹಾಗಿದ್ರೆ ಕುದೀಲಿ ಸ್ವಲ್ಪ. ಮತ್ತೆ ಕುದಿಯಾಗಿ ಬಿಡ್ಬೇಕೇನಿದು? ಹಾಂ, ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ್ರಿ. ಮತ್ತು ಬಟರ್ ಅರ್ಶಿಯ ಮೇಲೆ ಸ್ವಲ್ಪ ಹಾಕ್ಬೇಕು. ಬಟರ್ ಅಂದ್ರೆ ಪಾವ್ ಭಾಜಿ ಅಂದ್ರೆ ಬಟರ್ ಮಾಡತ್ತಾಳ್ರಿ ಶಿಯಾ. ನೀವು ತಿನ್ಬೇಡ. ಮತ್ತೆ ಇದಕ್ಕೆ ಮಾಡತ್ತಿ? ನೀವು ತಿನ್ಬೇಂತ ಮಾಡೋದಿಲ್ಲ. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಬಟರ್ ಹಾಕದ್ರೊಳಗೆ ಹರ್ಷ ನೆಕ್ಸ್ಟ್ ಏನು? ಡ್ರೈ ಗೋಬಿ. ಡ್ರೈ ಗೋಬಿನ ಇದು ಫ್ಲವರ್ ಇತ್ತಲ್ರಿ, ಹಂಗಾಗಿ ಡ್ರೈ ಗೋಬಿ ಮಾಡಕತ್ತಾಳ್ರಿ. ಇದನ್ನ ಮಾಡಿಟ್ಟು ಕಲಸಿಟ್ಟು ಇದನ್ನ ಮಾಡ್ತೀವಿ. ರಾಜ್ ಕಚೋರಿ ಮಾಡ್ತೀಯನ? ಹಾಂ, ಓಕೆ ಓಕೆ. ಇವಾಗ ಮೈದಾ ಹಿಟ್ಟು ಹಾಕ್ಲೋ. ಹ್ಞೂ, ನೋಡು ಸಾಕ ಸಾಕ ಸಾಕು. ಸ್ವಲ್ಪ ಅದಾವು, ಸಾಕು ಬಿಡಮ್ಮ. ಸಾಕಂತ ಹೇಳಕತ್ತಿಲ್ಲ, ಸಾಕು ಬಿಡು. ಇವಾಗ ಕಾರ್ನ್ಫ್ಲವರ್ ಇದು ನೋಡಿ. ಅದನ್ನ ಸ್ವಲ್ಪ ಹ್ಞೂ ನೋಡದೆ ಎಷ್ಟು ಬೀಳುತ್ತೆ. ಸಾಕು ಬಿಡು, ಸ್ವಲ್ಪ ಅದಾವಲ್ಲ ಅದಕ್ಕೆ ಸಾಕಂತ ಹೇಳೋದು, ಮತ್ತೇನಿಲ್ಲ. ಉಪ್ಪು ಹಾಕಿ, ಉಪ್ಪು ಸ್ವಲ್ಪ ನೋಡಿ ಹಾಕ್ರಿ. ಇವಾಗ ಕಡಿಮೆ ಹಾಕಿನ ಸ್ವಲ್ಪ ಹಾಕ. ಮತ್ತು ಅದು ಸಾಲಲ್ಲ, ಸಾಕು ಸಾಕು. ಖಾರ ಹಾಕ್ತೀವಿ. ಇದು ಮಸಾಲೆ ಅಲ್ಲದ ಹಂಗೆ ಸುಮ್ಮನೆ ಡ್ರೈ ಅನ್ನ. ಹಾಂ, ಡ್ರೈ. ಈಗ ಒಣ ಖಾರ ರೀ. ನೋಡು ಹಾಕ, ಇನ್ನೊಂದು ಸ್ವಲ್ಪ ಹಾಕ. ಕೈ ಆಡ ಒಂದು ನೀರು ಹಾಕಿ ಕೈ ಆಡ್ಬಿಡು, ಕೈ ಆಡಿ ಇಟ್ಬಿಡು. ಈಗ ಅದನ್ನ ಕೈ ಆಡಿಟ್ಟು ಇದನ್ನ ಮಾಡ್ಬೇಕ್ರಿ. ಈಗ ರಾಜ್ ಕಚೋರಿ ರೆಡಿ ಮಾಡ್ಕೊಳ್ಬೇಕ್ರಿ. ಈಗ ಏನು ಮಾಡತ್ತೀಗ? ಇದು ಉಳ್ಳಿ ಮಾಡ್ತೀನಿ ತಡಿ. ಮಾಡ್ಕೊಡ್ಸಲ್ ಜಲ್ದಿ. ಸ್ವಲ್ಪ ಮೆತ್ತಗಾಗಬೇಕಲ್ಲ ಹಿಟ್ಟದ, ಹಂಗಾಗಿ ಇಷ್ಟು ಉಳ್ಳಿ ತೊಗೊಂಡಿನಿ ನಾನು. ಇದನ್ನು ಈ ಥರ ನೀವು ಬೇಲನ್ ತೊಗೊಂಡಾರ ಅದನ್ನು ಲಟ್ಟಿಸ್ಕೊರಿ, ಇಲ್ಲ ಅಂತಂದ್ರೆ ಲತ್ಗುಣಿ ತೊಗೊಂಡು ಇಲ್ಲ ಈ ಥರ ಇದನ್ನು ಮಾಡ್ಕೊರಿ. ಇದ್ರೊಳಗೆ ನಾವು ಅರಿಶಿ ಇದು ಮಾಡಿಟ್ಟಿದ್ದಲ್ಲ, ಸ್ಟೆಪ್ಪಿಂಗ್ ಅಂತಾರೆ ನಮ್ಮ ಇದಕ್ಕೆ. ಹಾಂ, ಇದು ಮಾಡಿಟ್ಟಿದ್ದಲ್ಲ, ಇದನ್ನ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಈ ಥರ ಮಾಡ್ಕೊಂಬಿಡತ್ತೆ. ಹಿಂಗೆ ಹಿಂಗೆ ಮಾಡಿಕೊಂಡು ಇದು ನಮ್ಮ ಸ್ಟೈಲ್ ಒಳಗೆ ರಾಜ್ ಕಚೋರಿ ಮಾಡಕತ್ತೀವಿ ನಾವು.
ಈಗ ಇದು ಮಾಡ್ಕೊಂಡಿದ್ದು ಪೂರಿಗತೆ ಲಟ್ಸ್ಕೊಂಡ್ಬಂದು ಈ ಥರ ನಾವು ಪೂರಿನ ಲಟ್ಟಿಸ್ಕೊಂಡು ಇಟ್ಕೊಳ್ಳೋಣ್ರಿ ಈಗ ಅಲ್ಲಿಗೆ ಅದು ಒಂದಿಷ್ಟು ಇದು ಪೂರಿ ಮಾಡಿಕೊಟ್ಟಿನಿ ರೀ ಈಕಿಗೆ ಅರ್ಶಿ ಕರೆಯಕತ್ತಾಳ ಅರಿಪ ಮೀನು ಕೊಡೋದ್ರಿ ಇವತ್ತು ಸಂಡೇ ಅಲ್ರಿ ಮೀನಕ್ಕೆ ನಮ್ಮ ದೊಡ್ಡ ಬಯ್ಯನ ಬಂದ್ರೆ ಅವರ ಎಷ್ಟೊಂದು ಮೀನು ಹೋದ್ರು ಈಗ ಮತ್ತೆ ಗಿರಾಕಿ ಬಂದ್ರಿ ಕೊಡಕ್ಕೆ ಹೋಗಿ ಇಲ್ಲಿ ನೋಡ್ರಿ ರಾಜ್ ಕಚೋರಿ ಹೆಂಗೆ ಬರ್ತಾವ ಹಿಂಗೆ ಎಣ್ಣೆ ಹಾಕೊಂತಾನೆ ಇರ್ಬೇಕ್ರಿ ಅದ್ರ ಮೇಲೆ ಹಂಗೆ ಹೊಲಸು ಹಾಕೋಣ ನೋಡ್ರಿ ಪೂರಿ ರೆಡಿ ಆಗತ್ತರಿ ಈಗ ರಾಜ್ ಕಚೋರಿ ಸೇಪ್ ಬರ್ಬೇಕಂತ ಹೇಳಿದ್ರೆ ಈಗ ರೆಡಿ ಮಾಡ್ಬೇಕ್ರಿ ಇವನ್ನ ಹೌದಿಲ್ಮ ಅರಿಪ ಮೀನಾ ಕೊಟ್ಟು ಬಂದಿಮ್ಮ ಗಿರಾಕಿ ಬಾ ಬಂದ್ರನ ಹೌದನ ಬಾಬಾ ಕೊಟ್ರನ ಇದು ಕಚೋರಿ ಕರಿಯತ್ರಿ ಮಮ್ಮಿ ಕಚೋರಿ ಆತ್ಮ ಇದೊಂದು ಆತಂದ್ರ ಈಗ ಡೆಕೋರೇಟ್ ಮಾಡೋಂತ ಡೆಕೋರೇಟ್ ಇದೊಂದು ಕರ್ಕೋಬೇಕಲ್ಲ ಫ್ಲವರ್ದ ಗೋಬಿದು ಹೌದಲ್ಲ ಗೋಬಿ ಒಂದೈತೆನ ಅದು ಮಾಡಿ ಸರಿದ್ರಿ ಅಂದ್ರೆ ನಾನು ಮಾಡ್ತೀನಿ ತಗೋ ಕರಿತೀಯ ನೀನು ಹಾಂ ನಾ ಕರಿತೀನಿ ಆಮೇಲೆ ಟೈಮ್ 1 ಗಂಟೆಗೆ ಬಂತು ಮತ್ತೆ ಹಂಗಾಗಿ ಆಯ್ತು ಆಯ್ತು ಇಲ್ಲಿ ನೋಡ್ರಿಪ್ಪ ಈಗ ರಾಜ್ ಕಚೋರಿ ಮಾಡೋದ್ರಿ ಈಗ ನಾವು ಅಡಿತೀನಿ ಸಾಕ ಇಷ್ಟ ಸಾಕ ಸಾಕು ಇದ್ರೊಳಗೆ ಅದು ರವೆ ಹಾಕಿರ್ತೀವಲ್ಲ ಬಿರುಸಾಗ್ಬಿಟ್ಟಿರ್ತೈತ್ರಿ ಅದು ಸ್ವಲ್ಪ ಇಷ್ಟ ಹಾಕೋಣ ಆಲೂಗಡ್ಡಿ ಬಟಾಣಿ ಕುದಿಸಿದ್ರಿ ಅದು ಇದ್ರೊಳಗೆ ಉಳ್ಳಾಗಡ್ಡೆ ಹಾಕೊಳ್ಳೋ ನೋಡಿ ಕೊತ್ತಂಬರಿ ಮ್ಯಾಲ ಹಾಕೊಂತ ಹಾಂ ಮತ್ತೆ ನೆಕ್ಸ್ಟ್ ಇವಾಗ ರಾಜ್ ಕಚೋರಿ ಮಸಾಲ ಹಾಕೊಳ್ಳೋದು ಇವಾಗ 1 ಸ್ಪೂನ್ ಇದು ಹಾಕೊಳ್ಳೋದು ಮತ್ತೆ ಮೇಲೆ ಹಾಕೊಳ್ಳೋದು ಆಗ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ಹಾಕೊಳ್ಳೋದು ತೇಜ್ ಹಾಕೈತೆ ನೋಡುವ ಭಾಳ ಖಾರ ಆಕೈತೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕೊಳ್ಳೋದು ಇವಾಗ ಇದನ್ನೆಲ್ಲ ಡೆಕೋರೇಟ್ ಮಾಡ್ತಾರೆ ಆಪ ಒಂದು ಮಾಡ್ತಾ ಅಂತಡಿ ಈಗ ಆಮೇಲೆ ಡೆಕೋರೇಟ್ ಮಾಡ್ದಂತ ಆಪ ಒಂದು ಸ್ವಲ್ಪ ಹಾಕೊಂಡ್ವಾ ಜಾಸ್ತಿ ಖಾರ ಹಾಕಿದ್ರೆ ಖಾರ ಇರ್ತೇನ ಜಾಸ್ತಿ ದಾಳಂಬ್ರಿ ಹಣ್ಣು ಆಗ್ಬೇಕೈತಲ್ಲ ಇದಕ್ಕೆ ಚಲೋ ಐಕಿತ್ತು ದಾಳಂಬ್ರಿ ಹಣ್ಣು ಇದಿದ್ರೆ ದಾಳಂಬ್ರಿ ಹಣ್ಣು ಸಿಗ್ಲಿಲ್ಲ ರೀ ನಮ್ಗೆ ಮಸ್ತ್ ಆಯ್ತು ಖಾರ ಸ್ವಲ್ಪ ಆಪ ಒಂದು ಮಾಡ್ತೀನಿ ಅಂದ ನೀ ಅಲ್ಲಿ ನೆನಪು ಮಾಡ್ಬೇಕಿಲ್ಲ ಒಂದು ಖಾರ ಹಾಕೋದು ಹಾಕೋದ್ರೊಳಗೆ ಒಂದಿಷ್ಟು ಹಾಕಿ ಖಾರ ದಾಳಂಬ್ರಿ ನೋಡ್ರಿಪ್ಪ ರಾಜ್ ಕಚೋರಿ ಹೆಂಗಾಯ್ತು ಅಂತೇಳಿ ಇದು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನಾನು ಮಾಡ್ತಕ್ಕಂಥ ರಾಜ್ ಕಚೋರಿ ರೆಸ್ಟೋರೆಂಟ್ಕಿನ್ನ ಬಲ ಇತ್ತು ತಗೋರ್ವ ಬರೋಲ್ಲ ದಾದಿ ಮಗ ಕೊಡೋದು ತಿಂದ್ರೆ ಅದನ್ನ ಒಂದು ತಿಂತಾರೆ ದಾದಿ ರಾಜ್ ಕಚೋರಿ ಮಾದ ಮೊಸರು ರೀ ಅದ್ರೊಳಗೆ ರೀ ಹಸಿಮೆಣಸಿನ್ಕಾಯಿ ಚಟ್ನಿ ರೀ ಖಾರ ರೀ ಆಮೇಲೆ ಕಡೆ ಆಲೂಗಡ್ಡಿ ಬಟಾಣಿ ರೀ ಹಾಕಿ ಮಾಡಿದ್ದು ಮದ ಮಸ್ತ್ ಆಗೈತಲ್ವೇ ಭಾರಿ ಆಗೈತೆ ಬಿಡಿ ಇದು ರಾಜ್ ಕಚೋರಿ ಚಲೋ ಆಗೈತ್ರಿ ಅರ್ಶಿಯ ಮಾಡೋಣ ಮದ್ನ ಭಾರಿ ಆಗೈತೆ ಬಿಡಿ ಮಸ್ತ್ ಆಗೈತಿ ಡೆಕೋರೇಟ್ ಮಾಡಕಂದ್ರೆ ಅರಿಪ ಮತ್ತು ಅಲ್ಲಿ ನಮ್ಮ ಅಮ್ಮಗೆ ಸಾಪನ್ ಪುರಿ ಬೇಕಂದ್ರೆ ಚಾದ ತಿನ್ನಕ ಕೊಟ್ಟು ಬರ್ತೀನಿ ಈಗ ಅವ್ರಿಗೆ ಚಾನು ಪುರಿನ ಇಲ್ಲಿ ನೋಡ್ರಿ ನಾನು ಪೂರಿ ಕರಿಯಾಕತ್ರಿ ಮತ್ತು ಇವು ಸಪ್ಪನು ರೀ ಇದ್ರೊಳಗೆ ಸ್ಟೆಪ್ಪಿಂಗ್ ಇಲ್ಲ ಏನಿಲ್ಲ ರೀ ಮಸಾಲೆ ಮಾಡಿದ್ದಲ್ರಿ ಅದನ್ನು ಹಾಕಿಲ್ಲ ಏನಿಲ್ಲ ರೀ ಯಾಕಂದ್ರೆ ನಮ್ಗೆ ಗೊತ್ತ್ರಿ ಅಮ್ಮ ಅಂತವೆಲ್ಲ ಇಷ್ಟಪಡಂಗಿಲ್ಲ ಅಂತ ಅಂದು ಅದಕ್ಕೆ ಹಿಟ್ಟು ತೆಗಿಟ್ಟಿದ್ದೆ ನಾನು ಒಂದು 4 ಪುರಿ ಆಗಷ್ಟು ಇವ್ನು ಕರೆದು ಅವ್ರಿಗೆ ಚಾನು ಪುರಿ ಕೊಟ್ಬಿಡ್ತೀನಿ ರೀ ಇವಾಗ ಇಲ್ಲೇ ಪಾವ್ ತೊಗೊಂಡೀನಿ ರೀ ಇಲ್ಲೇ ತವಾ ಬಿಸಿ ಇಟ್ಟೀನಿ ಇದ್ರೊಳಗೆ ಈಗ ಬಟ್ರ್ ಹಾಕೊಳ್ಳೋಣ ರೀ ಇವಾಗ ಅದ್ರೊಳಗೆ ಬಟ್ರ್ ಹಾಕೇನಿ ರೀ ಮತ್ತು ಅದ್ರೊಳಗೆ ಸ್ವಲ್ಪ ಇದನ್ನು ಹಾಕೊಳ್ಳೋಣ ಪಾವ್ ಭಾಜಿ ಮಸಾಲೆ ಐತಲ್ರಿ ಅದನ್ನು ಹಾಕೊಳ್ಳೋಣ ಸ್ವಲ್ಪ ಮಿಕ್ಸ್ ಮಾಡ್ತೀನಿ
ಇದ್ರೊಳಗೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ್ರಿ. ಮಸಾಲೆ ಹಾಕ್ಬೇಕಿನ್ನ ಸ್ವಲ್ಪ ಅಷ್ಟೇ ಸಾಕು. ಜಾಸ್ತಿ ಇದು ಮಾಡ್ಬಾರ್ದು ಮಾಡ್ಕೊಂಡು ಇದ್ರೊಳಗೆ ಎಣ್ಣೆ ಹಾಕ್ಕೊಳ್ಳಿ. ಮಸಾಲೆ ಎಷ್ಟು ಹತ್ತಿರ್ಬೇಕು ಅದಕ್ಕೆ. ಇದು ಸೈಡ್ ಭಾಳ ಮಮ್ಮಿ ಇದು ಬಾಂಬೆ ಸೈಡ್ ವಡಾ ಪಾವ್ ಪಾವ್ ಬಜ್ಜಿ ಅಂತಂದ್ರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಷ್ಟೇ. ಹಾಂ ರೀಪ ಡಿನ್ನರ್ ಸೆಟ್ ಮ್ಯಾತ್ ಇಡಾಕತ್ಲರಿ ಎಲ್ಲ ಡೆಕೋರೇಟ್ ಮಾಡಿ. ಇನ್ನೂ ಮಾಡಿಲ್ಲ, ಮಾಡ್ತಾನ್ರಿ ಈಗ. ಪಾವ್ ಬಜ್ಜಿ ಬಂತು. ಬಟ್ರನ್ನ ತಿಲಾಡಕತ್ತೈತಿ ಪಾವ್ ಬಜ್ಜಿ ಒಳಗೆ. ಬಟ್ರನೇ ಇರ್ಬೇಕನಮ್ಮ. ಚಲೋ ಆಯ್ತು ಬಿಡು. ಮತ್ತು ನಿಂಬು, ಪ್ಯಾಜ್, ರಾಜ್ ಕಚೋರಿ, ಗೋಬಿ. ವಾ ರೆಸ್ಟೋರೆಂಟ್ಗೆ ಯಾಕೆ ಹೋಗ್ಬೇಕು ಮತ್ತೆ? ಸ್ವಲ್ಪ ಇಡ್ರಿ. ಹಾಂ, ರೆಸ್ಟೋರೆಂಟ್ ಮನ್ಯಾಗ ಇದ್ದಾಗ. ತೊಗೋಬೇಕು ನೆಕ್ಸ್ಟ್ ತೊಗೋಬೇಕು. ಇದಕ್ಕಿದು ಬೇಡ, ನಾನು ಇದನ್ನ ಒಳ್ಳೆ ರಾಜ್ ಕಚೋರಿ ಒಳ್ಳೆ ಇದಕ್ಕೆ. ಹೌದಾ? ಪಾವತ್ತು ಅಷ್ಟೇ ಇಟ್ಬಿಡ್ರಿ. ಮಿಕ್ಸ್ ಆಗ್ತದೆ. ಇರ್ಲಿ ಬಿಡು, ಮತ್ತೆ ಅವನ್ನ ಎಷ್ಟು ಕಟೋರ ಮಾಡ್ತೀರಿ ನೀವು? ತೊಗೋರಿ ಕಟೋರ ಬೇಕಂದ್ರೆ ನಮ್ಗೆ ಹಂಗೆ ಸೈಡ್ನಿಗೆ ಹಾಕಿಬಿಡ್ರಿ. ನನಗದು ಇದು ಗೋಬಿನೂ ಬೇಡ. ಮೊದಲು ಆರಾಮಿಲ್ಲ, ನಾನು ಎದ್ದೀನಿ ನನ್ನ ಮೇಲೆ. ಇಷ್ಟು ಪಲಾವ್ ಸಾಕ್ಬಿಡಮ್ಮ. ಅಷ್ಟು ನೋಡಿದ್ರೆ ಹೊಟ್ಟೆ ತುಂಬ ಆಗತ್ತಾವ ಅವೆಲ್ಲ. ಹೌದಾ? ಹಿಂಗೆ ತಿಂದ್ರೆ ಮುಗೀತು. ಅಂದ್ರೆ ಮನೆಯೊಳಗೆ ಮಾಡ್ಕೊಂಡು ತಿನ್ನೋದೈತಲ್ಲ, ಚಲೋ ಅಮ್ಮ ಇದು. ಸಂಡೇ ಸ್ಪೆಷಲ್ ಏನು? ಸಂಡೇ ಸ್ಪೆಷಲ್ ಇದು ನೋಡ್ರಿ. ನೋಡ್ರಿಪ್ಪ ನಮ್ಮ ಸಂಡೇ ಸರಿಲ್ಲ ರಿಷಿ, ಸ್ವಲ್ಪ ಬೆಳೆದ್ಬಿಡಮ್ಮ. ಮಸ್ತ್ ಆತಲ್ಲ ರೀಪ. ಇಲ್ಲಿ ನೋಡ್ರಿ ಇವಾಗ ಎಲ್ಲರೂ ಮಾಡತ್ತಿರಪ್ಪ ನಾಷ್ಟ ಊಟ ಎರಡು. ಪಾವ ನೋಡಿ ಹೆಂಗೆ ಮಾಡ್ಯಾರ ಅರ್ಶಿ. ಮಸ್ತಾಗೈತಲ್ಲ ಅಡಿಗಿನ ಅಡಿಗೆವ. ಹೌದು. ನೋಡಿ ಹಿಂಗೆ ತಿನ್ಬೇಕದ. ಹಂಗೆ ತಿನ್ಬೇಕ್ರ ಅದು. ಸರಿ ನಿಂಬೆ ಹಿಡ್ಕೊರಿ ಅದ್ರ ಮೇಲೆ. ಕಡ ಅರ್ಶಿಯ ಹಾಕೋರಿ ಅಂದ್ರೆ ಚಲೋ ಆಕೈತಿ. ಸೂಪರ್ ಅಮ್ಮ, ಮಸ್ತ್ ಆಗೈತೆ. ಇದು ಬಜ್ಜಿ ಬಾಜಿ ಎಷ್ಟು ರುಚಿ ಐತೆ ನೋಡಿ. ಮಸ್ತ್ ಐತೆ ಅರ್ಶಿ ಬಾಜಿ. ರಾಜ್ ಕಚೋರಿ ಮಸ್ತ್ ಐತೆ ನೋಡಿಪ್ಪ. ನಾನು ಅರಿಪ ಕೂಡ ತಿಂದಿರ ಒಂದ್ರೊಳಗೆ. ಸೂಪರ್ ಮಸ್ತ್ ಐತಲ್ಲ, ಸೂಪರ್ ಟೇಸ್ಟ್ ಐತೆ ಫ್ರೆಂಡ್ಸ್. ಅದರಿಂದ ಸೂಪರ್ ಐತೆ. ಅದಕ್ಕಿಂತ ಅಯ್ಯೋ ಅಲ್ವೋ ಇನ್ನೂ ನಮ್ಗೆ ಅದು ಇದು ಅನಿಸ್ಲಿಲ್ಲ ರೀ. ಇಲ್ಲಂತೂ ನಮ್ಮ ಮನೆಯೊಳಗೆ ನಾವು ಮಾಡಿದ್ದು ನಿಜವಾಗ್ಲೂ ರೀ ಸೂಪರ್ ಆಗೈತಿ ಫ್ರೆಂಡ್ಸ್. ನೀವು ಆ ಥರ ಮನೆಯೊಳಗೆ ಮಾಡಿರಿ. ಒಂದು ತಿನ್ನೋ ಮಟ್ಟ ಅಂದ್ರೆ ರಗಡೆ ಹಾಕೋಯ್ತು ನೋಡ್ರಿ ಅದು. ನಾನು ಅರಿಪ ಕೂಡ ಅರ್ಧ ತಿಂದ್ವಿ ಈಗ ಅದನ್ನ. ಇನ್ನೂ ಅರ್ಶಿ ಅಂತ ಹಂಗೆ ಐತ್ರಿಲ್ಲ. ಅವ್ರ ಫ್ರೆಂಡ್ಸ್ ಬಂದಾರಂತಂದು ಹೋದ್ರಿಕೆ ಅಮ್ಮಾಗ ಪಾವ್ ಬಜ್ಜಿ ಕೊಟ್ಟು ಬಂದೇರಿ. ಅವ್ರು ಈ ಪುರಿ ಅಂತ ತಿಂದಿನ ತಡೆ ಒಲ್ಲೆ ಅಂತಂದು ಇಟ್ಕೊಂಬಂತಾರಲ್ಲೇ. ನೋಡ್ರಿಪ್ಪ ನನ್ನ ಎರಡು ಮಕ್ಕಳು ಇದಂತೂ ಅಡುಗೆ ಮಾಡೋದ್ರೊಳಗೆ ಎಕ್ಸ್ಪರ್ಟ್ ರೀ. ಏನಾರು ಬೇಕಾದಿಲ್ರಿ, ಮಾಡೋಕೆ ಹಿಂಗೆ ಸರಿಯಂಗಿಲ್ಲ ರೀ. ಎಲ್ಲ ಮಾಡೇ ಹೋಗಿತ್ನಿ ಅಂತ ಆಡ್ರಿ ಈಕಿ ಇಂಥ ಸ್ಟ್ರೀಟ್ ಫುಡ್ನೊಳಗೆ ರೀ. ಗೋಬಿ ಮಾಡಿದ್ಯಾ, ಆಮೇಲೆ ಕಡೆ ರಾಜ್ ಕಚೋರಿ, ಪಾವ್ ಬಜ್ಜಿ. ಅಯ್ಯೋ ಏನು ಸೂಪರ್ ಮಾಡ್ಯಾಳ ಅಂತ ಹೇಳಿದ್ರೆ ನಮ್ಮ ಅರ್ಶಿಯ. ಮಸ್ತ್ ಮಾಡ್ಯಾಳ್ರಿ ನಿಜವಾಗ್ಲು. ನಿಜವಾಗ್ಲು ವೆರಿ ನೈಸ್ ಅಂತಾರಲ್ರಿ, ವೆರಿ ನೈಸ್ ಆಗೈತ್ರಿ ಅರ್ಶಿಯ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನಮ್ಮ ಸಿಪ ಈಗ ಬಂದರಿ. ಪಾವ್ ಬಜ್ಜಿ ಹಾಂ, ಅದು ಗೋಬಿ, ಅದು ಪಲಾವ್. ಐತ್ ನೋಡಿ ಬಾಜಿ ಕೊಟ್ಟರೊಳಗ. ಅಲ್ಲೈತು ನಿನ್ ಬಾಜುನ. ಹಾಂ